ಸಿಎಂ ಸಿದ್ದರಾಮಯ್ಯನವರಿಗೆ ರಿಲೀಫ್ ಹಿನ್ನೆಲೆ ಇಡೀ ರಾಜ್ಯದ ಜನ ಖುಷಿಯಲ್ಲಿದ್ದಾರೆ. ಸಿದ್ದರಾಮಯ್ಯನವರನ್ನ ಸಿಲುಕಿಸೋದಕ್ಕೆ ಕುತಂತ್ರ ಮಾಡಿದ್ರು, ಅದು ಆಗ್ಲಿಲ್ಲ. ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಅವರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಏನು ಈಗ ಕೋರ್ಟಿಂದ ರಿಲೀಫ್ ಸಿಕ್ತು, ಅದರ ಬೆನ್ನಲ್ಲೇ ಅವರು ಹೇಳಿಕೆ ಕೊಟ್ಟಿರೋದು. ಬೇರೆಯವರು ರಾಜಕೀಯ ಕುತಂತ್ರ ಮಾಡಿದ್ರು ಸಿದ್ದರಾಮಯ್ಯನವರನ್ನ ಸಿಲುಕಿಸಬೇಕು ಅಂತ, ಬಟ್ ಅದ್ಯಾವುದು ಕೂಡ ವರ್ಕೌಟ್ ಆಗಿಲ್ಲ. ಸಿದ್ದರಾಮಯ್ಯನವರಿಗೆ ಈ ಕೇಸ್ನಲ್ಲಿ ಸದ್ಯಕ್ಕೆ ರಿಲೀಫ್ ಸಿಕ್ಕಿದೆ. ಲೋಕಾಯುಕ್ತರು ಸರಿಯಾಗಿನೇ ತನಿಖೆ ಮಾಡ್ತಾ ಇದ್ರು, ಬೇರೆಯವರ ಮೂಲಕ ಒತ್ತಡ ಹಾಕಿಸಿದ್ರು. ಈಗ ಸಿಬಿಐ ವಿಚಾರದಲ್ಲಿ ನ್ಯಾಯ ಸಿಕ್ಕಿದೆ. ಮುಂದೆ ಎಲ್ಲಾ ಕಡೆ ನಮಗೆ ನ್ಯಾಯ ಸಿಗಲಿದೆ. ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲಾ ಕಡೆ ಕೂಡ ಅಂದ್ರೆ ಮುಂದೆ ಏನೇ ಹೋರಾಟ ಕಾನೂನಾತ್ಮಕವಾಗಿ ನಾವು ಸ್ಟೆಪ್ ಇಟ್ಟರು ಕೂಡ ಅಲ್ಲೂ ಕೂಡ ನಮಗೆ ನ್ಯಾಯ ಸಿಗುತ್ತೆ. ಸದ್ಯಕ್ಕೆ ಈಗಲೂ ಕೂಡ ಕೋರ್ಟ್ ನ್ಯಾಯ ರೀತಿಯಲ್ಲಿನೇ ಒಂದು ತೀರ್ಪನ್ನ ಕೊಟ್ಟಿದೆ. ಸಿದ್ದರಾಮಯ್ಯನವರಿಗೆ ರಿಲೀಫ್ ಸಿಕ್ಕಿದೆ ಅಂತ ಮುಖ್ಯ ಸಚೇತಕ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಡೀ ರಾಜ್ಯದ ಜನತೆ ಬಹಳ ಖುಷಿಯಾಗಿದ್ದಾರೆ. ಮುಖ್ಯಮಂತ್ರಿಗಳು ಎಲ್ಲ ರಾಜ್ಯಕ್ಕೆ ಗೊತ್ತು, ಬಹಳ ನಿಷ್ಠಾವಂತರು, ಪ್ರಾಮಾಣಿಕರು ಅಂದ್ಬಿಟ್ಟು ಬೇರೆ ಬೇರೆ ರಾಜಕೀಯ ಕುತಂತ್ರ ಮಾಡಿ ಅವ್ರನ್ನ ಶಿಕ್ಷೆಗೆ ಬಹಳ ಪ್ರಯತ್ನ ಪಟ್ಟರು, ಅದಾಗಲಿಲ್ಲ. ಮತ್ತು ಲೋಕಾಯುಕ್ತವರು ಸರಿಯಾಗಿ ತನಿಖೆ ಮಾಡ್ತಾ ಇದ್ರು ಕೂಡ ಅವ್ರ ಮೇಲೆ ಡೌಟ್ ಪಟ್ಟು ಮತ್ತೆ CBI ಕೊಡಬೇಕು ಅಂತ ಹೇಳಿ ಭಾಳ ಬೇರೆ ಬೇರೆ ಕಡೆಯಿಂದ ಒತ್ತಡ ಹಾಕಿ CBI ಕೊಡಬೇಕು ಅಂತ ಏನು ಹಾಕಿದ್ರು ಕೇಸು, ಅದನ್ನು ನ್ಯಾಯಮೂರ್ತಿಗಳು ಪರಿಶೀಲನೆ ಮಾಡಿ ಅದನ್ನು ವಜಾಗೊಳಿಸಿರೋದ್ರಿಂದ ನಮ್ಮ ರಾಜ್ಯದ ಜನತೆಗೆ ಬಹಳ ಸಂತೋಷ ತಂದಿದೆ. ಸರ್, ಈಗ ED ಕೂಡ ಮತ್ತೊಂದು ಕಡೆ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸೊ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತೇಳಿ ಈಗ ಸ್ನೇಹಮಯಿ ಕೃಷ್ಣ ಕೂಡ ಹೇಳಿದ್ದಾರೆ. ಸೊ ಇಲ್ಲೂ ಕೂಡ ವಿಶ್ವಾಸ ಇದೆಯಾ ಸರ್, ಮತ್ತೆ ಅಲ್ಲೂ ನ್ಯಾಯ ಸಿಗುತ್ತೆ ಅನ್ನೋ? 100% ಎಲ್ಲ ಕಡೆ ನಮ್ಮ ನ್ಯಾಯ ಸಿಗ್ತದೆ. ಯಾಕಂದ್ರೆ ನಾವು ಅಂತ ತಪ್ಪು ಕೆಲಸ ಮಾಡೂ ಇಲ್ಲ, ಮುಂದೆ ಮಾಡೂ ಇಲ್ಲ. ಇದುವರೆಗೂ ಸಿದ್ದರಾಮಯ್ಯ ಅವರ ಚಾರಿತ್ರ್ಯ ನೋಡಿದ್ರು, ನಿಮಗೆಲ್ಲ ಗೊತ್ತಿರಬೇಕು. ಎಲ್ಲ ಮುಖ್ಯಮಂತ್ರಿಗಳಿಗಿಂತ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, ಪ್ರಾಮಾಣಿಕ ಬಡವರ ಪರ ನಿಂತಿದ್ದಾರೆ. ಅಂಥವ್ರ ಬಗ್ಗೆ ಅಸೂಯೆಯಿಂದ ಈ ವಿರೋಧ ಪಕ್ಷಗಳು ಕುಮ್ಮಕ್ಕಿಂದ ಇವರೆಲ್ಲ ಈ ಥರ ಮಾಡ್ತಾ ಇದ್ದಾರೆ. ಅದು ಸಕ್ಸಸ್ ಆಗಲ್ಲ. ಸುಪ್ರೀಂ ಕೋರ್ಟ್ನವ್ರು ಕೂಡ ನಮ್ಮ ಪರನೇ ಜಡ್ಜ್ಮೆಂಟ್ ಆಗುತ್ತೆ. ನಾವು ಏನೇ ನ್ಯಾಯಾಲಯದಿಂದ ತೀರ್ಪು ಅಂದ್ರೂ ಕೂಡ ನಾವು ತಲೆ ಬಾಗ್ತಾ ಇದ್ದೀವಿ. ಇಡೀ ರಾಜ್ಯದ